ಜಾಗತಿಕ ಲಿಂಗಾಯತ ಮಹಾಸಭಾ, ಲಿಂಗಾಯತ ಮಠಾಧೀಶರ ಒಕ್ಕೂಟ ಹಾಗೂ ಎಲ್ಲ ಬಸವಪರ ಸಂಘಟನೆಗಳ ಸಹಕಾರ ಮತ್ತು ಸಹಭಾಗಿತ್ವದೊಂದಿಗೆ ಜನವರಿ 27 ಮತ್ತು 28ರಂದು 2 ದಿನಗಳ ರಾಷ್ಟ್ರೀಯ ಲಿಂಗಾಯತ ಮಹಿಳಾ ಸಮಾವೇಶವನ್ನು ಕರ್ನಾಟಕದ 2ನೇ ರಾಜಧಾನಿ ಎನಿಸಿದ ಬೆಳಗಾವಿಯಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ. ಬೆಳಗಾವಿಯ ಆರ್.ಎನ್. ಶೆಟ್ಟಿ ಪಾಲಿಟೆಕ್ನಿಕ್ ಆವರಣ, ಶಿವಬಸವನಗರ ಇಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭೆ ರಾಷ್ಟ್ರೀಯ ಪ್ರಥಮ ಮಹಿಳಾ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಜಾಮದಾರ್ ಅವರು ಮಾಹಿತಿಯನ್ನು ಕೊಟ್ಟರು. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಹಿಳಾ ಸಮಾವೇಶದ ಕುರಿತಾಗಿ ಮಾಹಿತಿಯನ್ನು ಕೊಟ್ಟರು. ಜಗದ್ಗುರು ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರು ಹಾಗೂ ಸಾನ್ನಿಧ್ಯ ಹಾಗೂ ಉದ್ಘಾಟಕರು ಪೂಜ್ಯ ಗದಗಿನ ಜಗದ್ಗುರುಗಳವರು ಅಲ್ಲಿ ನಮ್ಮ ಒಂದು ಸ್ಮರಣ ಸಂಚಿಕೆಯನ್ನು ಕೂಡ ನಾವು ಬಿಡುಗಡೆ ಮಾಡಲಾಗ್ತಾ ಇದೆ. ಸ್ಮರಣ ಸಂಚಿಕೆ ಜೊತೆಗೆ 2 ಲಿಂಗಾಯತ ಧರ್ಮದ ಬಗ್ಗೆ ಅಪೂರ್ವ ಕಲಾಕೃತಿ ಪುಸ್ತಕಗಳನ್ನು ಕೂಡ ಬಿಡುಗಡೆಗೆ ನಾವು ಆಯೋಜನೆಯನ್ನು ಇಟ್ಕೊಂಡಿದ್ದೀವಿ. ಈ ಸಮಾರಂಭದ ನೇತೃತ್ವವನ್ನು ಅಥಣಿಯ ಶ್ರೀಗಳು, ಗೋಕಾಕ್ ಶ್ರೀಗಳು ಹಾಗೂ ಡಾಕ್ಟರ್ ಅನ್ನಪೂರ್ಣ ತಾಯಿಯವರು ವಹಿಸಲಿದ್ದಾರೆ. ಆಶಯ ನುಡಿಯನ್ನು ಬಸವೇಶ್ವರಿ ತಾಯಿಯವರು ನಡೆಸಿಕೊಡ್ತಾ ಇದ್ದಾರೆ. ಅತ್ತಿವೇರಿ ಬಸವೇಶ್ವರಿ ತಾಯಿಯವರು ಅತ್ತಿವೇರಿಯವರು, ಸಮ್ಮುಖದಲ್ಲಿ ಶರಣಮ್ಮಕ್ಕ ತಾಯಿಯವರು ಹಾಗೂ ಪ್ರಭುಶ್ರೀ ತಾಯಿಯವರು ಇಲ್ಲಿದ್ದಾರೆ. ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಮಹಾಪ್ರಧಾನ ಕಾರ್ಯದರ್ಶಿಗಳಾದ ಶರಣಶ್ರೀ ಡಾಕ್ಟರ್ ಶಿವಾನಂದ ಜಾಮದಾರ್ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಗೌರವ ಅತಿಥಿಗಳು, ಗೌರವ ಉಪಸ್ಥಿತಿ ಅರವಿಂದ ಜತ್ತಿ ಅವರು, ನಿವೃತ್ತ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ, ನ್ಯಾಯಮೂರ್ತಿ ಕೆಂಪಗೌಡರು, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಹಾಗೂ ನಮ್ಮ ಮಹಾರಾಷ್ಟ್ರದ ಮಹಿಳಾ ಘಟಕದ ಅಧ್ಯಕ್ಷರಾದ ರಾಜಶ್ರೀ ತರಂಗಿ ಅವರು, ಹಾಗೂ ಪುಣೆಯ ಲೀಲಾವತಿ ಮೇತ್ರೆ ಅವರು, ಹೈದರಾಬಾದ್ನಿಂದ ಕವಿತಾ ದೇಶ್ಮುಖ್ ಹಾಗೂ ಗೀತಾ ದೇಸಾಯಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 2ನೇ ಭಾಗ, ಪ್ರಥಮ ಗೋಷ್ಠಿ ಲಿಂಗಾಯತ ಮಹಿಳೆಯರನ್ನು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಸಂಘಟಿಸುವಲ್ಲಿ ಮಹಿಳಾ ರಾಜಕಾರಣಿಗಳ ಪಾತ್ರ ಅನ್ನುವಂಥ ಒಂದು ವಿಚಾರಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿದೆ. ಮುಂಡರಗಿ ಬೈಲೂರಿನ ನಿಜಗುಣ ಪ್ರಭು ತೋಂಟದಾರ ಮಹಾಸ್ವಾಮಿಗಳವರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ಡಾಕ್ಟರ್ ಅನ್ನಪೂರ್ಣ ತಾಯಿಯವರು, ಲಿಂಗಾಯತ ಮಹಾಮಠ ಬೀದರ್ ಅವರು ವಹಿಸಿಕೊಳ್ಳಿದ್ದಾರೆ. ನೇತೃತ್ವವನ್ನ ಕಿತ್ತೂರು ಕಲ್ಮಠದ ಪೂಜ್ಯ ಶ್ರೀ ಮಡಿವಾಳ ರಾಘವೇಂದ್ರ ಮಹಾಸ್ವಾಮಿಗಳವರು ವಹಿಸಿಕೊಳ್ಳಿದ್ದಾರೆ. ವಚನ ಸಂಸ್ಕೃತಿ ತಾಯಿಯವರು ಕೂಡ ನೇತೃತ್ವದಲ್ಲಿದ್ದಾರೆ. ವಿಷಯ ಮಂಡನೆಯನ್ನ ನಮ್ಮ ಕರ್ನಾಟಕ ಗಣ ಸರ್ಕಾರದ ಮಾಜಿ ಮಂತ್ರಿಗಳಾದ ಶರಣೆ ರಾಣಿ ಸತೀಶ್ ಅವರು ಹಾಗೂ ಶರಣೆ ಲೀಲಾವತಿ ಆರ್ ಪ್ರಸಾದ್ ಅವರು ಈ ವಿಷಯವನ್ನು ಮಂಡಿಸಿ ಈ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ಮತ್ತೊಬ್ಬ ವಿಷಯ ಮಂಡನೆಕಾರರು ಕಲಬುರಗಿಯ ಶರಣೆ ಮೀನಾಕ್ಷಿ ಬಾಳಿಯವರು, ಅವರು ಕೂಡ ಈ ವಿಷಯದ ಪ್ರೊಫೆಸರ್ ಅವರು ಕೂಡ ಈ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ. ಇದರಲ್ಲಿ ಗೌರವ ಉಪಸ್ಥಿತಿಯಲ್ಲಿ ವೈಷ್ಣವಿ ಕಿವಡಸನ್ನವರು, ಸುನಿತಾ ರವಿ ಪಾಟೀಲ್, ಉಷಾ ಮಿರ್ಜೆ ಅವರು ಬೀದರ್ನಿಂದ ಬರ್ತಾ ಇದ್ದಾರೆ, ಜಯ ಯಾದ್ಲಾಪುರಿ ಅವರು, ನಳಿನಿ ಮಾಗಾಂಕರ್ ಕಲಬುರ್ಗಿ ಅವರು ಗೌರವ ಉಪಸ್ಥಿತಿ ನಡೆಸಿಕೊಡಲಿದ್ದಾರೆ. 3ನೇ ಭಾಗ, ದ್ವಿತೀಯ ಗೋಷ್ಠಿ 27ನೇ ತಾರೀಕಿನ ದಿನ ನಮ್ಮ ಸಾಯಂಕಾಲ 4:30 ಗಂಟೆಗೆ ಜರುಗಲಿದೆ. ಇಲ್ಲಿ ವಿಷಯ ಲಿಂಗಾಯತ ಧರ್ಮ, ಶರಣ ತತ್ವಗಳ ಅನುಷ್ಠಾನದಲ್ಲಿ ಮಹಿಳಾ ಮಠಾಧೀಶರ ಪಾತ್ರ. ನಮ್ಮ ಲಿಂಗಾಯತ ಧರ್ಮದಲ್ಲಿ ಮಹಿಳಾ ಮಠಾಧೀಶರು ಕೂಡ ಇದ್ದಾರೆ. ಈ ಒಂದು ಸಮಾವೇಶದಲ್ಲಿ ಸುಮಾರು 15ರಿಂದ 20 ಜನ ಮಹಿಳಾ ಮಠಾಧೀಶರು ಭಾಗವಹಿಸಲಿದ್ದಾರೆ. ಅವರು ಲಿಂಗಾಯತ ಧರ್ಮದ ಬಗ್ಗೆ, ಶರಣ ಸಂಸ್ಕೃತಿಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಮಹಿಳಾ ಮಠಾಧೀಶರು ಯಾವ ರೀತಿ ಪಾತ್ರವನ್ನು ನಿರ್ವಹಿಸ್ತಾರೆ ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ. ಈ ಸಮಾವೇಶದ ಸಾನ್ನಿಧ್ಯವನ್ನ ಶಿವಬಸವ ಮಹಾಸ್ವಾಮಿಗಳವರು ಹುಕ್ಕೇರಿ ವಹಿಸಿಕೊಳ್ಳಿದ್ದಾರೆ.
ಅಧ್ಯಕ್ಷತೆಯನ್ನ ಬಸವೇಶ್ವರಿ ತಾಯಿಯವರು ಬಸವಧಾಮ ಅತ್ತಿವೇರಿಯವರು ಅಧ್ಯಕ್ಷತೆ ವಹಿಸಿಕೊಳ್ತಾ ಇದ್ದಾರೆ. ನೇತೃತ್ವವನ್ನ ಬಸವಚೇತನ ಮಹಾಸ್ವಾಮಿಗಳವರು ಕಲ್ಯಾಣ ಹೆಬ್ಬಾಳ ಹಾಗೂ ಶಿವಮೂರ್ತಿ ಮಹಾಸ್ವಾಮಿಗಳವರು ಅರಳಿಕಟ್ಟಿ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಇದರಲ್ಲಿ ವಿಷಯ ಮಂಡನೆ ಮಾಡಿ ಮಾತಾಡೋರು ಪೂಜ್ಯ ಡಾಕ್ಟರ್ ಗಂಗಾಮಾತಾ ತಾಯಿಯವರು, ಲಿಂಗಾಯತ ಮಹಾಮಠ ಬೀದರ್, ಹಾಗೂ ಪೂಜ್ಯ ಶ್ರೀ ಬಸವಾಂಜಲಿ ತಾಯಿಯವರು, ಬಸವ ಮಹಾಂದಿರ ಮೈಸೂರು, ಇವರು ಈ ವಿಷಯದಲ್ಲಿ ತಮ್ಮ ವಿಷಯವನ್ನು ಮಂಡನೆ ಮಾಡಿ ಮಾತನಾಡಿದ್ದಾರೆ. ಗೌರವ ಉಪಸ್ಥಿತಿಯನ್ನ ಡಾಕ್ಟರ್ ಶಾಂತಾ ಅಷ್ಟಗಿ, ಜಯಶ್ರೀ ಚಟ್ನಳ್ಳಿ, ಶಕುಂತಲಾ ದುರ್ಗಿ, ಶೈಲಜಾ ಬಾಬು, ಶೋಭಾ ಮಲ್ಲಿಕಾರ್ಜುನ್ ಚಿತ್ರದುರ್ಗದ ನಮ್ಮ ಅಧ್ಯಕ್ಷರು, ಗಾಯತ್ರಮ್ಮ ಅಜ್ಜಂಪುರ್, ಶೋಭಾ ಮಲ್ಲಿಕಾರ್ಜುನ್ ಇವರು ಚಿಕ್ಕಮಗಳೂರಿನವರು. ಈ ರೀತಿಯಾಗಿ ನಮ್ಮ ಎಲ್ಲ ಮಹಿಳಾ ಪದಾಧಿಕಾರಿಗಳು ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತೃತೀಯ ಸಭೆ 28ನೇ ತಾರೀಕಿಗೆ ಬೆಳಗ್ಗೆ 7 ಗಂಟೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜಾ ವಿಧಿವಿಧಾನಗಳನ್ನು ನಮ್ಮ ಸಭಾಂಗಣದಲ್ಲಿ ಮಾಡ್ತಾ ಇದೆ. 2ನೇ ದಿವಸ ಬೆಳಗಿನ ಜಾವದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಲಿಂಗಾಯತ ಮಹಾಸಭಾದ ಎಲ್ಲ ಪ್ರಮುಖರು ಮತ್ತು ಸದಸ್ಯರು, ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.